ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಿಮಗೆ ಹೇಗಿದ್ರೂ ಚಿನ್ನದ ರೇಟ್ ಕಡಿಮೆ ಆಗಿದೆ, ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ಹಬ್ಬ ಬರ್ತಾ ಇರೋದ್ರ ಜೊತೆಗೆ ಮುಂದಿನ ತಿಂಗಳಲ್ಲಿ ಇನ್ನೇನು ಆಷಾಢ ಕಳೆದ್ಮೇಲೆ ಮದುವೆ ಸೀಸನ್ ಕೂಡ ಶುರುವಾಗ್ತಾ ಇದೆ. ಯಾರಾದರೂ ಮದುವೆಗೆ ಹಬ್ಬಕ್ಕೆ ಚಿನ್ನ ಕೊಂಡ್ಕೊಳ್ಳೋರಿದ್ದರೆ ಚಿನ್ನದ ರೇಟ್ ಕೂಡ ಕಡಿಮೆ ಇರೋದ್ರಿಂದ ತುಂಬ ಕಡಿಮೆ ಗ್ರಾಮಲ್ಲಿ ಒಂದು ಸೆಟ್ ಒಡವೆನ ಯಾರಾದರೂ ಕೊಂಡ್ಕೋಬಹುದು ಅಂತ ಅನ್ನೋರಿದ್ದರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ಈ ವಿಡಿಯೋನ ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಪುಟ್ಟ ನೆಕ್ಲೆಸು ಹಾಗೆಯೇ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಲಾಂಗ್ ಹಾರ ಎರಡೂ ಸೇರಿ 30ರಿಂದ 40 ಗ್ರಾಮಲ್ಲಿ ಬರೋ ಹಾಗೆ ಆ ಥರ ಸೆಟ್ಗಳನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕೇಳಬಹುದು, ಏನು ಭೂಮಿಕಾ ಬರೀ 30 ಗ್ರಾಮ್ಸಲ್ಲಿ 40 ಗ್ರಾಮ್ಸಲ್ಲಿ ಒಂದು ಸೆಟ್ ಒಡವೆ ಬರುತ್ತಾ ಅಂತಂದರೆ ನಿಜವಾಗ್ಲೂ ಬರುತ್ತೆ. ಯಾಕಂತಂದರೆ ಇವಾಗೆಲ್ಲ ಲೈಟ್ ವೆಯ್ಟಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ನಕಾಶ್ ಡಿಸೈನಲ್ಲಂತೂ ನಿಮಗೆ ಕಣ್ಣಿಗೆ ಬೇಕಾದ ಒಡವೆಗಳು ಸಿಗ್ತವೆ. ಅದರಲ್ಲೂ ಕೂಡ ಜಸ್ಟ್ 30 to 40 ಗ್ರಾಮ್ಸ್ ಸೆಟ್ಟಲ್ಲಿ ನಾನು ತೋರಿಸ್ತಾ ಇರೋ ಇಲ್ಲಿ ಪ್ರತಿಯೊಂದು ಸೆಟ್ಟು ಕೂಡ ಜಸ್ಟ್ ಒಂದೊಂದು ಸೆಟ್ಟು 30 ಗ್ರಾಮ್ಸ್ ಇದೆ, ಕೆಲವೊಂದು ಸೆಟ್ಟು 40 ಗ್ರಾಮ್ಸ್ ಇದೆ. 30 ಗ್ರಾಮ್ ಸೆಟ್ಟಲ್ಲಿ ಪುಟ್ಟ ನೆಕ್ಲೆಸ್ ಏನಿರುತ್ತೆ ಅದು ಜಸ್ಟ್ 10 ಗ್ರಾಮ್ಸಲ್ಲಿ ಬರುತ್ತೆ. ಲಾಂಗ್ ನೆಕ್ಲೆಸ್ ಬಂದುಬಿಟ್ಟು 20 ಗ್ರಾಮ್ಸಲ್ಲಿ ಬರುತ್ತೆ ನಿಮಗೆ. ಅದಲ್ಲದೆ ನಾನು 40 ಗ್ರಾಮ್ಸ್ ಸೆಟ್ ತೋರಿಸಿರೋದ್ರಲ್ಲಿ ಚಿಕ್ಕ ನೆಕ್ಲೆಸ್ ಬಂದುಬಿಟ್ಟು 15 ಗ್ರಾಮ್ಸ್ ಇರುತ್ತೆ, ದೊಡ್ಡ ನೆಕ್ಲೆಸ್ ಬಂದು 25 ಗ್ರಾಮ್ಸ್ ಇರುತ್ತೆ. ಇವಾಗ ನೀವು ಯಾವುದೇ ಗೋಲ್ಡ್ ಶಾಪಿಗೆ ಹೋದ್ರೂ ಲೈಟ್ ವೆಯ್ಟ್ ಅನ್ನೋದು ಟ್ರೆಂಡ್ ಆಗಿದೆ. ಮೊದಲೆಲ್ಲ ನಾವು ಒಂದು ಹಾರ ಮಾಡಿಸ್ಕೋಬೇಕು, ಒಂದು ಲಾಂಗ್ ಹಾರ ತೊಗೋಬೇಕು ಅಂತಂದರೆ ಮಿನಿಮಮ್ ಅಂದರೆ 50 ಗ್ರಾಮ್ ಬೇಕಿತ್ತು. ಇವಾಗ ಆ ಥರ ಇಲ್ಲ. 50 ಗ್ರಾಮಲ್ಲಿ ನಿಮಗೆ 3 ನೆಕ್ಲೆಸ್ ಇರೋ ಸೆಟ್ಟೇ ಬಂದುಬಿಡುತ್ತೆ ಒಂದೊಂದು ಸಲ. ಅದು ಬೇಕಂತಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವ್ಲಾಗ್ ಹಾಕ್ತೀನಂತೆ. ಇವಾಗ ಸದ್ಯಕ್ಕೆ ನಾನು ಹಾಕ್ತಾ ಇರೋದು 30 to 40 ಗ್ರಾಮ್ಸ್ ಲಾಂಗ್ ಹಾರ ಸೆಟ್ಗಳು, ಲಾಂಗ್ ಹಾರ ಹಾಗೆಯೇ ಶಾರ್ಟ್ ಹಾರ ಸೆಟ್ಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ತಿಂಗಳು ಮದುವೆ ಸೀಸನ್ ಆಗಿರೋದ್ರಿಂದ ಮದುವೆಗೆ ಯಾರಾದರೂ ಒಡವೆ ತಗೋತಾ ಇರೋರಿದ್ರೆ ಈ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು 40 ಗ್ರಾಮಿಗೆ ಒಂದು ನೆಕ್ಲೆಸ್ ತೊಗೋತೀನಿ ಅಂತ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಜೊತೆಗೆ ಒಂದೇ ಒಂದು ನೆಕ್ಲೆಸ್ ಅನಿಸ್ಬಿಡುತ್ತೆ ಅಲ್ವಾ. ಅದೇ ನೀವು 40 ಗ್ರಾಮಿಗೆ ಒಂದು ಪುಟ್ಟ ನೆಕ್ಲೆಸು ಒಂದು ದೊಡ್ಡ ನೆಕ್ಲೆಸ್ ಮಾಡಿಸ್ಕೊಂಡ್ರೆ ಒಂದು ರಿಸೆಪ್ಷನ್ ಸೆಟ್ ಥರನೇ ರೆಡಿಯಾಗಿ ಹೋಗುತ್ತೆ. ಎಲ್ರಿಗೂ ನಮ್ಮ ಹತ್ರ ಜಾಸ್ತಿ ಒಡವೆ ಇರಬೇಕು, ಜಾಸ್ತಿ ನೆಕ್ಲೆಸ್ ಇರಬೇಕು ಅಂತ ಆಸೆ ಇರುತ್ತೆ. ಬಟ್ ಎಲ್ಲರೂ ಕೂಡ ಜಾಸ್ತಿ ವೆಯ್ಟಲ್ಲೇ ಮಾಡಿಸ್ಕೊಳಕ್ಕಾಗೋದಿಲ್ಲ ಅಲ್ವಾ. ಅಂಥವ್ರಿಗೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಮೊದಲಿಗೆ ಹೋಲಿಸ್ಕೊಂಡ್ರೆ ಚಿನ್ನದ ರೇಟ್ ಇವಾಗ ಗ್ರಾಮ್ ಮೇಲೆ 500ಗೂ ಜಾಸ್ತಿ ಕಡಿಮೆ ಆಗಿದೆ. 6800 ಸಮಥಿಂಗ್ ಇದ್ದಿದ್ದು ಗೋಲ್ಡ್ ರೇಟು 6300 ಹತ್ರ ಬಂದಿದೆ. ನಾನು ಆ ವಿಡಿಯೋನೂ ಕೂಡ ಡೀಟೇಲ್ ಆಗಿ ವ್ಲಾಗ್ ಮಾಡಿ ಹಾಕಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇವಾಗಲೇ ಹೋಗಿ ನೋಡಿ. ಆ ವಿಡಿಯೋದಲ್ಲಿ ಏನಪ್ಪ ಇರುತ್ತೆ ಅಂತಂದರೆ ಗೋಲ್ಡ್ ರೇಟು ಆಫ್ಟರ್ ಬಜೆಟು 2024 ಬಜೆಟ್ ಆದಮೇಲೆ ಗೋಲ್ಡ್ ರೇಟು ಎಷ್ಟಿತ್ತು, ಎಷ್ಟು ಕಡಿಮೆ ಆಗಿದೆ, ಪರ್ ಗ್ರಾಮ್ಗೆ ಎಷ್ಟು ಕಡಿಮೆ ಆಗಿದೆ, 22 ಕ್ಯಾರೆಟ್. ಹಾಗೆಯೇ ಬೆಳ್ಳಿ ರೇಟಲ್ಲೂ ಕೂಡ ಮೊದಲು ಎಷ್ಟಿತ್ತು ಇವಾಗ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರದ್ದು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಬಹುದು. ಜೊತೆಗೆ ನೀವು ಕೇಳ್ಬೋದು, ಲೈಟ್ ವೆಯ್ಟ್ ಅಂತಂದರೆ ತುಂಬ ಡೆಲಿಕೇಟ್ ಇರುತ್ತೆ ಅಲ್ವಾ, ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ, ಬೇಗ ಮುರಿದು ಹೋಗುತ್ತೆ, ರಿಪೇರಿಗೆ ಚಾರ್ಜಸ್ ಆಗ್ತಾ ಹೋಗುತ್ತೇನೋ ಅಂತ ನೀವು ಕೇಳಬಹುದು. ಆ ಥರ ಎಲ್ಲ ಕ್ವಶನ್ಸ್ ಇದ್ದರೆ ನಿಜವಾಗ್ಲೂ ಅದ್ರ ರಿಗಾರ್ಡಿಂಗ್ ಕೂಡ ನೆಕ್ಸ್ಟ್ ಯಾವಾಗಲಾದರೂ ಒಂದು ಸಲ ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಸಿಂಪಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಗೋಲ್ಡ್ ಅಂದ್ರೇ ಡೆಲಿಕೇಟ್ ಅಲ್ವಾ, ಅದೇ ರೀಸನ್ಗೋಸ್ಕರ 24 ಕ್ಯಾರೆಟ್ ಗೋಲ್ಡ್ನ ಒಡವೆ ಮಾಡೋಕ್ಕೆ ಅಂತ ಯೂಸ್ ಮಾಡಲ್ಲ. ಯಾಕಂದರೆ 24 ಕ್ಯಾರೆಕ್ಟು ತುಂಬ ಡೆಲಿಕೇಟ್ ಆಗಿರುತ್ತೆ. ಅದೇ 22 ಕ್ಯಾರೆಕ್ಟು 24 ಕ್ಯಾರೆಕ್ಟಿಗೆ ಹೋಲಿಸ್ಕೊಂಡ್ರೆ ಅಷ್ಟೊಂದು ಡೆಲಿಕೇಟ್ ಇರಲ್ಲ, ಇದು ಸ್ವಲ್ಪ ಮಿಕ್ಸ್ ಇರುತ್ತೆ. ಅದೇ ರೀಸನ್ಗೆ ಗೋಲ್ಡ್ ಪರ್ಸೆಂಟೇಜು 916 ಅಂದರೆ 91.6% ಅಷ್ಟೇ ಗೋಲ್ಡ್ ಇರುತ್ತೆ. ಅದೇ ರೀಸನ್ಗೋಸ್ಕರ 22 ಕ್ಯಾರೆಕ್ಟ್ನ ಮಾತ್ರ ಗೋಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಅಂದರೆ ಒಡವೆಗಳನ್ನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದ್ರ ಡೀಟೇಲ್ ಇನ್ಫಾರ್ಮೇಷನ್ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ. ಚಿನ್ನದ ಸರ ಅನ್ನೋ ವಿಷಯದಲ್ಲಿ ಯಾರೂ ಕೂಡ ನೆಗ್ಲೆಕ್ಟು ಅಥವಾ ನೆಗ್ಲಿಜೆನ್ಸಿ ಅನ್ನೋದನ್ನ ಮಾಡೋದಿಲ್ಲ. ಎಲ್ಲರೂ ಕೂಡ ಜೋಪಾನವಾಗಿ ಇಟ್ಕೋತೀವಿ ಅಲ್ವಾ. ಕೆಲವೊಂದು ಸಲ ಅಪ್ಪಿ ತಪ್ಪಿ ಮುರ್ಕೊಂತು ಅಂತಂದರೆ ಅದು ಡೆಲಿಕೇಟ್ ಆಗಿರುತ್ತೆ ಅನ್ನೋ ರೀಸನ್ ಆಗಿರೋದಿಲ್ಲ. ಕೆಲವೊಂದು ಸಲ ಅದು ಯಾವ ರೀಸನ್ನಿಂದ ಬೇಕಾದರೂ ಆಗಿರ್ಬೋದು, ಅದು ನೆಗ್ಲಿಜೆನ್ಸಿ ಲೈಟ್ ವೆಯ್ಟು ಆ ಥರ ಬರೋದಿಲ್ಲ. ಅದೆಲ್ಲ ನಮ್ಮ ಪರ್ಸೆಪ್ಷನ್ ಅಂತ ನನ್ನ ಅನಿಸಿಕೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.